ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನು ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನೋಡ್ರಿ ಉಪ್ಪಿಟ್ಟು. ಈ ಉಪ್ಪಿಟ್ಟು ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾ ಇಲ್ಲಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಕಪ್ನಷ್ಟು ರವೆನ, ಸಣ್ಣ ರವೆ ಅಂತ ಬರ್ತಾವೆ ನೋಡ್ರಿ, ಸೂಜಿ ರವೆ, ಅದನ್ನು 1 ಕಪ್ನಷ್ಟು ಹಾಕೊಳತ್ತೀನಿ ನೋಡ್ರಿ. ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆನೂ ಸಹ ಹಾಕೊಳತ್ತೀನಿ ನೋಡ್ರಿ. ಈ ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋತ್ನಿಗೆ ಹುರ್ಕೋಬೇಕು ನೋಡ್ರಿ. ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕ್ರಿ. ಬೆಳಗ್ಗಿನ ನಾಷ್ಟಾಕ್ಕೆ ನೋಡ್ರಿ ನಾವೆಲ್ಲ ಹೆಣ್ಮಕ್ಳು ಬಡ ಉಪ್ಪಿಟ್ಟು ಇಟ್ಬಿಡ್ತೀವಿ ರೀ. ಆದ್ರೆ ಈಗಿನ ಮಕ್ಳು ನೋಡ್ರಿ ಉಪ್ಪಿಟ್ಟು ಅಂದ್ರೆ ಹಿಡ್ದಾಪ್ ಮೂತಿ ಮಾಡಿಬಿಡ್ತಾವ್ರಿ. ಮಕ್ಳು ಯಾಕ್ರಿ, ದೊಡ್ಡವರು ಹಂಗೆ ಮಾಡ್ತಾರ್ರಿ. ಆದ್ರೆ ನಮ್ಮ ಈ ಹೆಣ್ಮಕ್ಳಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಮತ್ತು ಈಜಿ ಆಗಿಬಿಟ್ಟದ ನೋಡ್ರಿ. ಬಡ ಅದೊಂದು ಉಪ್ಪಿಟ್ಟು ಇಟ್ಬಿಡ್ತೀವಿ ರೀ. ವಾರದಾಗ 3 ಸತ ಇದ ನಾಷ್ಟ ಮಾಡಿಬಿಡ್ತೀವಿ ನೋಡ್ರಿ. ನನಗೂ ಈ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ನೋಡ್ರಿ. ಅದಕ್ಕೆ ನಾನು ವಾರದಾಗ 1 ಸತಿ ಅಥವಾ 2 ಸತಿಯರ ಉಪ್ಪಿಟ್ಟು ಮಾಡೇ ಇರ್ತೀನಿ ರೀ. ನೀವು ಒಮ್ಮೆ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ತಿನ್ನಿರಿ, ನಿಮಗೂ ಇಷ್ಟ ಆಗ್ತದೆ ನೋಡ್ರಿ. ಈಗ ನೋಡ್ರಿ ರವೆ ಚಲೋತ್ನಿಗೆ ಹುರಿದ ನೋಡ್ರಿ. ಈ ರೀತಿ ಕೆಂಪು ಬಣ್ಣ ಬರೋ ತನಕ ಚಲೋತ್ನಿಗೆ ಹುರ್ಕೋಬೇಕ್ರಿ. ಈಗ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಮತ್ತು ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಈ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕೊಳತ್ತೀನಿ ನೋಡ್ರಿ. ಈ ಶೇಂಗಾ ಬೀಜ ಹಸಿವ ಹಾಕೊಳತ್ತೀನಿ, ಅದರಿಂದ ಇದು ಎಣ್ಣೆ ಒಳಗೆ ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ಒಂದು ಸ್ವಲ್ಪ ಕಡಲೆಬೇಳೆ, ಹಂಗೆ ಒಂದು ಸ್ವಲ್ಪ ಉದ್ದಿನ ಬೇಳೆನೂ ಸಹ ಹಾಕ್ಕೊಂಡು ಇದನ್ನು ಚಲೋತ್ನಿಗೆ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಂಗೆ ನನ್ನ ಈ ವಿಡಿಯೋ ನೋಡೋರು ಹೊಸಬ್ರಾಗಿದ್ರಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಈಗ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಸಾಸಿವೆನೂ ಸಹ ಹಾಕೊಳತ್ತೀನಿ ನೋಡ್ರಿ. ಇದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಸಹ ಹಾಕೊಳತ್ತೀನಿ ನೋಡ್ರಿ. ಒಂದು 3-4 ಹಸಿರು ಮೆಣಸಿನ್ಕಾಯಿ ಹಾಕೊಂಡೇನಿ ರೀ. ಹಂಗೆ ಒಂದು ದೊಡ್ಡ ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಂಡು ಇದನ್ನು ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ನಾ ಇಲ್ಲಿ 1 ಕಪ್ನಷ್ಟು ತಪ್ಪಲೆ ಈರುಳ್ಳಿ ಅಂಥೇಳಿ ಬರ್ತದೆ ನೋಡ್ರಿ, ಅದನ್ನು ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಇದನ್ನು ಹಾಕೊಳ್ಳೋದ್ರಿಂದ ರುಚಿನೂ ಅಷ್ಟೇ ಚಲೋ ಆಗ್ತದ್ರಿ, ಆಮೇಲೆ ನೋಡೋಕ್ಕೂ ಚಂದ ಕಾಣ್ತದ್ರಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ನಾ ಇಲ್ಲಿ ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಈ ಕರಿಬೇವು ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದದ ನೋಡ್ರಿ. ಹಂಗೆ ಒಂದು ಸ್ವಲ್ಪ ಹಳ್ಳುಪ್ಪನ್ನು ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಆದಷ್ಟು ಈ ಅಡ್ಗೆಗಳಿಗೆ ಕರಿಬೇವನ್ನ ಜಾಸ್ತಿನ ಹಾಕ್ರಿ. ನಾ ಇಲ್ಲಿ ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಇದನ್ನೆಲ್ಲ ಹಾಕ್ಕೊಂಡು ಚಲೋತ್ನಿಗೆ ಒಂದು ಮಿಕ್ಸ್ ಕೊಡ್ರಿ. ಇವಾಗ ನೋಡ್ರಿ ಇದೆಲ್ಲ ಚಲೋತ್ನಿಗೆ ಫ್ರೈ ಆಗ್ಯದ್ರಿ. ಈಗ ನಾ ಇಲ್ಲಿ ಎಷ್ಟು ರವೆ ತೊಗೊಂಡಿದ್ದು ನೋಡ್ರಿ, ಅದ ಕಪ್ಲೆ 3 ಕಪ್ನಷ್ಟು ನೀರನ್ನ ಹಾಕೊಳತ್ತೀನಿ ನೋಡ್ರಿ. ನೀವು ಯಾವ ಕಪ್ಪಿಲೆ ರವೆ ತೊಗೊಂಡಿರ್ತೀರಿ ನೋಡ್ರಿ, ಆ ಕಪ್ಲೆ 3 ನೀರನ್ನ ಹಾಕೋಬೇಕು ನೋಡ್ರಿ. ಇನ್ನೂ ಸ್ವಲ್ಪ ಸಾಫ್ಟಾಗೆ ಬೇಕಂದ್ರೆ 3.5 ಕಪ್ನಷ್ಟು ನೀರನ್ನ ಹಾಕೋಬೋದು ನೋಡ್ರಿ. ಈಗ ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿ ಇದು ಕುದಿ ಬರೋ ತನಕ ಒಂದು 5 ನಿಮಿಷ ಮುಚ್ಚಿ ಅಷ್ಟೇ ಇಡಬೇಕು ನೋಡ್ರಿ. ಇವಾಗ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಕುದಿ ಬಂದದ ನೋಡ್ರಿ. ಈ ರೀತಿ ಕುದಿ ಬಂದಮೇಲೆ ನಾವೇನು ಹುರಿದಿಟ್ಕೊಂಡಿದ್ದೀವಿ ನೋಡ್ರಿ ರವೆನ, ಅದನ್ನು ಇದಕ್ಕೆ ಸೇರಿಸ್ಬೇಕು ನೋಡ್ರಿ. ಈ ಸೇರಿಸುವಾಗ ಒಂದು ಸ್ವಲ್ಪ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಇದು ಸೇರಿಸುವಾಗ ಗಂಟಾಗೋ ಚಾನ್ಸಸ್ಸೇ ಇರ್ತದ್ರಿ, ನೋಡಿ ನಿಧಾನವಾಗಿ ಸೇರಿಸ್ರಿ. ಈ ರೀತಿ ಸ್ವಲ್ಪನ ರವೆ ಹಾಕ್ಕೊಂಡು ಹಂಗೆ ಚಮಚ ಸಹಾಯದಿಂದ ಈ ರೀತಿ ತಿರ್ಬೇಕು ನೋಡ್ರಿ. ಈ ರವೆ ಸೇರಿಸಿದ್ಮೇಲೆ ಭಾಳೇನು ಟೈಮ್ ತೊಗೊಳಲ್ರಿ, 1 ನಿಮಿಷ ಈ ರೀತಿ ಮಾಡಿ ಮತ್ತು ಒಂದು ಪ್ಲೇಟ್ನ ಮುಚ್ಚಿಟ್ರೆ ಈ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡ್ರಿ. ಹಿಂಗೆ ಸ್ವಲ್ಪ ತಿರ್ಬೇಕ್ರಿ, ಯಾಕಂದ್ರೆ ಗಂಟಾಗ್ತದ್ರಿ. ನೋಡ್ರಿ ನಾನು ಮಾಡಿರೋ ಈ ಉಪ್ಪಿಟ್ಟು ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಒಮ್ಮೆ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಹೆಂಗೆ ಬಂದದಂತ ಹೇಳಿ ನನಗೊಂದು ಕಮೆಂಟ್ ಮಾಡಿರಿ. ಹಂಗೆ ಒಂದು ಲೈಕ್ ಮಾಡಿರಿ. ಮ್ಯಾಲೊಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು 1 ನಿಮಿಷ ಅಷ್ಟೇ ಬಿಡ್ಬೇಕು ನೋಡ್ರಿ.
ಇದು ಪೂರ್ತಿ ಗಟ್ಟಿ ಆಗೋ ತನಕ ಗ್ಯಾಸ್ನ ಚಾಲೂ ಇಡಬೇಡ್ರಿ. ಒಂದು ಸ್ವಲ್ಪ ಇನ್ನೂ ನೀರು ಇರುವಾಗಲೇ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಅಷ್ಟೇ ಬಿಟ್ಬಿಡ್ರಿ. 2 ನಿಮಿಷ ಆದಮೇಲೆ ಈ ರೀತಿ ಆಗ್ತದೆ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಚಲೋ ಬಂದೈತೆ ಅಂತ ಹೇಳಿ ಉಪ್ಪಿಟ್ಟು. ಇವಾಗ ನೋಡ್ರಿ ಈ ಉಪ್ಪಿಟ್ಟು ರೆಡಿ ಆಗ್ಯದ್ರಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಡೆಕೋರೇಟ್ ಮಾಡ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡ್ರಿ. ನಾ ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಳತ್ತೀನಿ ನೋಡ್ರಿ. ಈ ರೀತಿ ನೀವು ಒಮ್ಮೆ ಉಪ್ಪಿಟ್ಟು ಟ್ರೈ ಮಾಡಿ ನೋಡ್ರಿ. ಇಷ್ಟಪಡ್ಲಾರೋರು ನಿಮ್ಮ ಮನೆಯೊಳಗೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸಣ್ಣ ಮಕ್ಕಳಿಗೂ ಈ ರೀತಿ ಡೆಕೋರೇಟ್ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗುನಂತ್ರಿ.